ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಪಾರ್ಚುಲಕ ಗಿಡ ಅಥವಾ ಮಾಸ್ ರೋಸ್ ಅಥವಾ 9 o'clock ಪ್ಲ್ಯಾಂಟ್ಸ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಈ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸು ನಿಮಗೆ ಮೊದಲಿಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ತುಂಬ ಜನಕ್ಕೆ ಇದನ್ನು ಶೇರ್ ಮಾಡಿ. ಈ ಗಿಡಕ್ಕೆ ಬಿಸಿಲು ತುಂಬಾ ಬೇಕು. ನೀವು ಬಿಸಿಲಲ್ಲಿ ಇಟ್ಟಷ್ಟು, ನೀವು ಎಷ್ಟು ಹೆಚ್ಚು ಬಿಸಿಲು ಬೀಳೋ ಕಡೆ ಇಡ್ತೀರಾ ಅಷ್ಟು ಒಳ್ಳೆ ಹೂ ಕೊಡುತ್ತಿದ್ದು. ತುಂಬಾ ಬಿಸಿಲಿರಬೇಕು. ನನ್ನ ಈ ಕೆಲವು ಗಿಡಗಳು ಒಂದೊಂದೇ ಹೂ ಬಿಟ್ಟಿದೆ. ಏಕೆ ಅಂದರೆ ಅದೆಲ್ಲ ಬಿಸಿಲಲ್ಲಿ ಇಲ್ಲ, ಅಂದರೆ ತುಂಬ ಬಿಸಿಲು ಬೀಳಲ್ಲ, ಒಂದು 12 ಗಂಟೆ ತನಕ ಅಷ್ಟೇ ಬಿಸಿಲು ಬೀಳುತ್ತೆ. ಅದಕ್ಕೋಸ್ಕರ ಅದು ತುಂಬ ಹೂ ಕೊಟ್ಟಿಲ್ಲ. ಹಾಗೆಯೇ ಈ ಗಿಡಕ್ಕೆ ನೀರು ಕೂಡ ತುಂಬ ಜಾಸ್ತಿಯಾಗಿ ಹಾಕಬಾರ್ದು. ನೀರು ಕೂಡ ಇದಕ್ಕೆ ಜಾಸ್ತಿ ಆಗಬಾರ್ದು. ನೀರು ಜಾಸ್ತಿ ಆದರೆ ಗಿಡದ ಬುಡ ಕೊಳ್ತೋಗುತ್ತೆ. ಇಲ್ಲ ಅಂತಂದರೆ ನೀರು ಕೆಲವೊಮ್ಮೆ ಜಾಸ್ತಿ ಹಾಕೋದ್ರಿಂದ ಹೂ ಕೂಡ ಕಡಿಮೆ ಆಗುತ್ತೆ. ನೀವು ಕೇಳ್ಬೋದು, ನಿಮ್ಮ ಗಿಡದಲ್ಲಿ ಹೂವು ಜಾಸ್ತಿನೇ ಬಿಡೋದಿಲ್ಲ, ಆದರೂ ನೀವು ವಿಡಿಯೋ ಮಾಡಿ ಹಾಕ್ತೀರಾ, ಇದನ್ನೆಲ್ಲ ನಂಬೋದಾ ಅಂತ ಅಂದ್ಕೊಬೋದು. ನೀವು ಖಂಡಿತವಾಗ್ಲೂ ನಂಬೋದು. ತುಂಬಾ ಜಾಸ್ತಿ ಹೂವನ್ನೇ ಕೊಡುತ್ತೆ. ಆದರೆ ನನಗೆ ಅದು ಹೂವು ಎಲ್ಲ ಬಿಟ್ಟಾಗ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನೆನಪೇ ಇರೋದಿಲ್ಲ. ಅದಕ್ಕೋಸ್ಕರ ನೆನಪಾದಾಗ ವಿಡಿಯೋ ಮಾಡ್ಕೊಂಡಿರ್ತೀನಿ, ಆದರೆ ಹೂ ಆ ಟೈಮ್ನಲ್ಲಿ ಜಾಸ್ತಿ ಇರೋದಿಲ್ಲ. ಆದರೂ ಇಲ್ಲಿ ಕೆಲವು ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಹೂ ಇದೆ, ಅದು ನೋಡ್ಬೋದು ನೀವು. ಈ ರೀತಿಯಾಗಿ ಹೊರಗಡೆ ಬಂದು ಬಿದ್ದಿರುತ್ತಲ್ವ ಸ್ಟೆಮ್ಸು, ಈ ರೀತಿಯಾಗಿ ಉದ್ದ ಬಂದಿರುವಂಥ ಸ್ಟೆಮ್ಸ್ನ ನಾವು ಹೀಗೆ ಕಟ್ ಮಾಡ್ಕೊಬೇಕು. ಸ್ವಲ್ಪ ಕುಳ್ಳ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಮತ್ತೆ ಬುಷಿ ಆಗಿ ಬರುತ್ತೆ. ಒಂದು ಟೊಂಗೆನ ಕಟ್ ಮಾಡಿದರೆ ಅದಕ್ಕೆ 4 ಚಿಗುರು ಬರುತ್ತೆ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೋಡಿ, ನಾನು ಇದರಲ್ಲೇ ಮತ್ತೆ ನಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬೇರೆ ಇದರಲ್ಲಿ ಕೂಡ ಇದನ್ನು ನಡಬಹುದು. ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಇಷ್ಟೇ ಇಂಚು ಅಷ್ಟೇ ಇಂಚು ನಡಬೇಕು ಅಂತೆಲ್ಲ ಇಲ್ಲ. ಇದನ್ನು ಒಂದು 3 ಇಂಚು ತೊಗೊಂಡ್ರೂ ಸಾಕು, ಅಷ್ಟೇ ಉದ್ದದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾವು ಈ ಮದರ್ ಪ್ಲ್ಯಾಂಟ್ಗಿಂತ ಕಡ್ಡಿ ನಡ್ತೀವಲ್ವ, ಅದರದ್ದು ಸ್ಟೆಮ್ಸ್ನ ಕಟ್ ಮಾಡಿರ್ತೀವಲ್ಲ, ಆ ಸ್ಟೆಮ್ಸ್ನ ನಡೋದ್ರಿಂದ ಮತ್ತು ತುಂಬ ಜಾಸ್ತಿ ಹೂ ಕೊಡುತ್ತೆ. ಜಾಸ್ತಿ ಹೂ ಕೊಡೋದೇ ಅದರಲ್ಲಿ ನಾವು ಕಟ್ ಮಾಡಿ ಮತ್ತೆ ನಡುವಂಥ ಸ್ಟೆಮ್ಸೇ ಅದಕ್ಕೆ ಮತ್ತೆ ಜಾಸ್ತಿ ಹೂ ಕೊಡುತ್ತೆ. ನೋಡಿ, ಗಿಡನ ನಾವು ಒಂದ್ಸರಿ ಈ ರೀತಿಯಾಗಿ ಕುಪ್ಕೋದು ಅಂತ ಹೇಳ್ತಾರೆ, ಅಂದರೆ ಲೂಸ್ ಮಾಡಬೇಕು. ಮಣ್ಣನ್ನು ನಾವು ಲೂಸ್ ಮಾಡ್ತಾ ಇರಬೇಕು. ಇದು ಪಾರ್ಚುಲಕ ಗಿಡದಲ್ಲಿ ಆದಷ್ಟು ಬೇಗ, ಅಂದರೆ ತುಂಬ ಬೇಗ ಇದು ಗಟ್ಟಿಯಾಗತ್ತೆ ಮಣ್ಣು. ನಾವು ನೀರನ್ನು ಕಮ್ಮಿ ಹಾಕ್ತೀವಲ್ವ, ಅದಕ್ಕೋಸ್ಕರ ಅದು ತುಂಬಾ ಗಟ್ಟಿಯಾಗಿ ಬಿಡುತ್ತೆ. ನೋಡಿ, ನಾನು ಇಲ್ಲಿ ಉದ್ದುದ ಸ್ಟೆಮ್ಸ್ನೇ ನಡ್ತಾ ಇದ್ದೀನಿ. ಸ್ಟೆಮ್ಸ್ನ ನಡೋಕ್ಕೂ ಮುಂಚೆ ಹೀಗೆ ಕೆಳಗಡೆ ಬಂದಿರುವಂತಹ ಈ ಸಣ್ಣ ಸಣ್ಣ ಎಲೆಗಳು ಹಾಗೆ ಸಣ್ಣ ಸಣ್ಣ ಚಿಗುರೆಲ್ಲ ಇರುತ್ತಲ್ವ, ಆ ಚಿಗುರನ್ನೆಲ್ಲ ಕಟ್ ಮಾಡಿ ಬಿಸಾಕೊಬೇಕು. ಈಗ ಈ ಗಿಡಗಳನ್ನು ನಡ್ಕೊಳ್ತೀನಿ ನಾನು. ಹಾಗೆಯೇ ಈ ಗಿಡಕ್ಕೆ ಯಾವಾಗ ಒಳ್ಳೆ ಹೂ ಬರುತ್ತೆ ಅಂದರೆ ಮಾರ್ಚಿಂದ, ಒಳ್ಳೆ ಬಿಸಿಲು ಬೀಳುತ್ತಲ್ವ, ಅದಕ್ಕೋಸ್ಕರ ಮಾರ್ಚಿಂದ ಒಳ್ಳೆ ಹೂ ಕೊಡುತ್ತೆ. ಇದನ್ನು ನಾವು ಯಾವಾಗ ನಡ್ಬೋದು ಅಂತ ಅಂದರೆ ಫೆಬ್ರವರಿಯಿಂದ ಮೇ ಎಂಡ್ವರೆಗೂ ಯಾವಾಗ ಬೇಕಾದರೂ ನೀವು ನಡ್ಕೊಬೋದು. ಮಳೆ ಬೀಳೋದ್ರ ಒಳಗಡೆ ಯಾವಾಗ ನಟ್ಟರೂ ಇದು ಬೇಗನೆ ಚಿಗುರು ಬರುತ್ತೆ. ಮಳೆ ಬೀಳಬೇಕಾದ್ರೂ ಕೂಡ ನಾನು ನಟ್ಟಿದ್ದೀನಿ, ಚಿಗುರು ಬರುತ್ತೆ. ಚಿಗುರು ಬರಲ್ಲ ಅಂತ ಅಲ್ಲ, ಆದರೆ ಇದನ್ನು ಮಳೆ ನೀರಿಗೆ ತಾಗೋ ಹಾಗೆ ಇಡಬಾರ್ದು. ಮಳೆ ಬೀಳೋ ಟೈಮ್ನಲ್ಲಿ ನಾವು ಇದನ್ನು ತಂದುಬಿಟ್ಟು ನೀರು ಬೀಳದೇ ಇರೋ ಕಡೆನೇ ಇಡಬೇಕು, ಇಲ್ಲ ಅಂದರೆ ಕೊಳ್ತೋಗುತ್ತೆ. ನಾನಿಲ್ಲಿ ಗಿಡನೆಲ್ಲ, ಅಂದರೆ ಈ ಪಾರ್ಚುಲಕ ಗಿಡನೆಲ್ಲ ಟಯರ್ನಲ್ಲಿ ಹಾಕಿ ನಡ್ಕೊಂಡಿದ್ದೀನಿ. ಟಯರ್ನಲ್ಲಿ ಯಾಕೆ ಅಂದರೆ ಇದು ಬೇಗ ನೀರು ಇಳ್ದು ಹೋಗುತ್ತೆ ಒಂದು, ಹಾಗೆಯೇ ತುಂಬಾ ಹೈಟ್ ಇರೋದಿಲ್ಲ. ಮಣ್ಣು ಹಾಕ್ಕೊಂಡಾಗ ತುಂಬ ಹೈಟ್ ಇರಬಾರ್ದು, ಪಾಟು ಅಗಲವಾಗಿರಬೇಕು. ಅದಕ್ಕೋಸ್ಕರ ಇದನ್ನು ಟಯರ್ನಲ್ಲಿ ನಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಅಗಲವಾಗಿರುವಂತಹ ಬಾಕ್ಸ್ ಅಥವಾ ಇದು ಟಬ್ಬೆಲ್ಲ ಸಿಗುತ್ತಲ್ವ, ಅದರಲ್ಲೆಲ್ಲ ಹಾಕ್ಕೊಂಡು ನಡ್ಕೊಬೋದು. ಪಾಟಿಂಗ್ ಮಿಕ್ಸ್ ಯಾವ ರೀತಿಯಾಗಿ ತೊಗೊಬೇಕು ಅಂದರೆ 60% ಮರಳನ್ನು ತೊಗೊಂಡ್ರೆ 40% ಮಣ್ಣನ್ನು ತೊಗೊಬೇಕು. ಆವಾಗ ಸರಾಗವಾಗಿ ನೀರೆಲ್ಲ ಇಳಿದು ಹೋಗುತ್ತೆ. ಇದನ್ನು ನೀವು ಗಿಡನ ನಟ್ಟು, ನಾವು ಬೇರೆ ಗಿಡನ ನಟ್ಟಾಗ ಬಿಸಿಲಲ್ಲಿ ಇಡದೆ ನೆರಳಲ್ಲಿ ಇಡ್ತೀವಲ್ಲ ಒಂದು ವಾರ, ಆ ರೀತಿಯೆಲ್ಲ ಇಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ನಾವು ಇದನ್ನು ಡೈರೆಕ್ಟಾಗಿ ಬಿಸಿಲಲ್ಲಿ ಇಡಬಹುದು. ನೋಡಿ, ಇದು ಖಾಲಿ ಮಣ್ಣಲ್ಲಿ ಹಾಕಿ ನಟ್ಟಿರುವಂತಹದ್ದು. ಎಷ್ಟು ಗಟ್ಟಿಯಾಗಿದೆ ಮಣ್ಣು ಅನ್ನೋದನ್ನು ನೀವು ನೋಡ್ತಾ ಇರಬಹುದು. ಮತ್ತು ಇನ್ನೊಂದು ಏನಂದರೆ, ಈ ಪಾರ್ಚುಲಕ ಗಿಡನ ನಾವು ಸೀಡ್ಸಿಂದ ಬೆಳಿಬೋದು, ಹಾಗೆ ಸ್ಟೆಮ್ಸ್ನಿಂದ ಕೂಡ ಬೆಳಿಬೋದು.
ಇದು ತುಂಬಾ ಬೇಗ ಗ್ರೋತ್ ಆಗುತ್ತೆ. ನಾವು ಎಷ್ಟು ಅಗಲವಾಗಿರುವಂತಹ ಪಾಟ್ ಅಥವಾ ಟಬ್ನಲ್ಲಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹಬ್ಬಿಕೊಂಡು ಹೋಗಿ ಬೆಳೆಯುತ್ತಿದ್ದು. ಆದ್ದರಿಂದ ನಾವು ಅಗಲವಾಗಿರುವಂತಹ ಇದರಲ್ಲೇ ಹಾಕಬೇಕು. ಆವಾಗ ಹೂ ಬಿಟ್ಟಾಗ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಉಳಿದಿರುವಂಥ ಸ್ಟೆಮ್ಸ್ನ ಕೂಡ ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ನಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನಟ್ಟು 1 ತಿಂಗಳಾಗಿದೆ ಅಷ್ಟೇ. ಅಷ್ಟರೊಳಗೆ ಎಷ್ಟು ಚೆನ್ನಾಗಿದು ಗ್ರೋತ್ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಹಾಗೆಯೇ ಮತ್ತೆ ನಮಗೆ ಹೂ ಜಾಸ್ತಿ ಬೇಕು ಅಂದರೆ ಹೀಗೆ ಮುಗ್ದು ಹೋಗಿರುತ್ತಲ್ವ, ಆ ಹೂವನ್ನು ನಾವು ಕಿತ್ತು ಬಿಸಾಕ್ತಾ ಇರಬೇಕು. ನೋಡಿ, ನಾನು ಇದ್ರದ್ದು ಬೀಜಗಳನ್ನು ತೋರಿಸ್ತಾ ಇದ್ದೀನಿ. ಈ ಹೂವಿನ ಬೀಜ ಇದ್ರ ಒಳಗಡೆ ಇರುತ್ತೆ. ಈ ಹೂ ಹಾಗೆ ಮುಗ್ದು ಹೋಗಿ ಒಣಗಿರುತ್ತಲ್ವ, ಅದ್ರ ಒಳಗಡೆ ಇರುತ್ತೆ. ನಾವು ಒಣಗಿರುವಂಥ ಈ ಹೂಗಳನ್ನು ನಾವು ಕಿತ್ತು ಹಣಿತಾ ಇರಬೇಕು. ಆವಾಗ ತುಂಬಾ ಹೂ ಬಿಡುತ್ತೆ. ಹಾಗೆಯೇ ಏನು ಅಂದರೆ ಅದು ಒಣಗಿರುವ ಹೂ ಇರುತ್ತಲ್ವ, ಅದ್ರ ಪಕ್ಕದಲ್ಲೇ ಮತ್ತೆ ಮೊಗ್ಗು ಕೂಡ ಇರುತ್ತೆ. ನೋಡಿಬಿಟ್ಟು ನೀವು ಹೂವನ್ನು ಕಿತ್ತು ಬಿಸಾಕಿ. ಮೊಗ್ಗಿದ್ರೆ ನೀವು ಮೊಗ್ಗು ಸಮೇತ ಕಿತ್ತು ಹಾಕಿದರೆ ಮತ್ತೆ ಹೂ ಅದು ಮತ್ತೆ ಅರಳೋ ಹೂ ಕೂಡ ಕಿತ್ತು ಬಿಸಾಕಿದಾಗೆ ಆಗುತ್ತೆ. ನಾನು ನಿಮಗೆ ಅದರ ಸೀಡ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಇದ್ರ ಬೀಜ ರಾಗಿಗಿಂತನೂ ತುಂಬ ಸಣ್ಣಕ್ಕಿರುತ್ತೆ. ಇದು ಉದುರಿ ಬಿದ್ದಲ್ಲೆಲ್ಲ ಇದ್ರ ಗಿಡಗಳು ಹುಟ್ಟುತ್ತೆ. ಹಾಗೆಯೇ ಇದಕ್ಕೆ ಗೊಬ್ಬರ ಯಾವ ರೀತಿಯಾಗಿ ಕೊಡಬೇಕು ಅಂತಂದರೆ, ನಾನಿಲ್ಲಿ ವರ್ಮಿ ಕಾಂಪೋಸ್ಟನ್ನ ನೀರು ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ವರ್ಮಿ ಕಾಂಪೋಸ್ಟನ್ನ ಹಾಕ್ಬೋದು, ಅಥವಾ ಸಗಣಿನ ಕೂಡ ನೀರು ಮಾಡಿ ಹಾಕ್ಬೋದು. ಇಲ್ಲ ಅಂತಂದರೆ 1 ಸ್ಪೂನ್ DAPನ 1 ಲೀಟ್ರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕರಗಬೇಕು. ಕರಗಿದಾಗ ಅದನ್ನು ಹಾಕ್ಬೋದು. ನೀವು ಸ್ವಲ್ಪ ಹಾಕಬೇಕು. DAP ಸ್ಟ್ರಾಂಗ್ ಆಗಿರೋದ್ರಿಂದ ಸ್ವಲ್ಪನೇ ಹಾಕಿ, ಇಲ್ಲಾಂದರೆ ಗಿಡ ಸುಟ್ಟೋಗ್ಬೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಹಿಂಗೆ ಅನ್ನಿಸ್ತು ಅಂತ ನನಗೆ ಮರೀದೆ ಕಮೆಂಟ್ ಮಾಡಿ. ಹಾಗೆ ಹೋದ ಟೈಮ್ ನಾನು ಅಜೇಲಿಯಾ ಗಿಡದ ರೀಪಾಟ್ ಮಾಡಿದಾಗ ವಿಡಿಯೋನ ತೋರಿಸಿದ್ನಲ್ಲ, ನೋಡಿ ಆ ಗಿಡ ಈ ರೀತಿ ಆಗಿಬಿಟ್ಟಿದೆ. ಸತ್ತೇ ಹೋಯ್ತದು. ಎಂತ ಮಾಡೋದು, ಎಲ್ಲದಕ್ಕೂ ಪಡ್ಕೊಂಬಂದಿರಬೇಕು ಅಂತಾರಲ್ಲ, ನಮ್ಮ ಹತ್ರ ಗಿಡ ಉಳಿಸ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ಇದನ್ನು ತುಂಬ ಬೇಜಾರಾಯಿತು. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿದ ಎಲ್ಲರಿಗೂ ಧನ್ಯವಾದ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ. ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತು ಬೇರೆ ಯಾವ ಗಿಡದ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಗಿಡದ ಬಗ್ಗೆ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತೀನಿ.